ಅದಕ್ಕೆ ಇದನ್ನ ರವಿ ಆಗಸದೋಳಿಗನು ಬೆಂಗೋಳು ಇವರು ಎಳೆಯುವ ಉದ್ಯೋಗಿಸುವ ಪಾಲಕನ ಸಂಪ್ರದಾಯ ವಿಚಾರಿಸುತ್ತಿದ್ದು ಮಣಿಗೆಲ್ಲ ವಿಷಯ ಗುಣವಿಂತಿ ಎರಡರ ಅನುಸಂಧಿಯಲ್ಲಿ ಸಂಧನಿಸುತ್ತ ವನ್ಹಿ ಒಗೆವಂತೆ ಅಂತ ಇದನ್ನ ಹೇಳಿದ್ರು ಎರಡು ನುಡಿ ಹೇಳಿದ್ರು. ಅದಕ್ಕೆ ಸನ್ನಿಧಾನಕ ಒಬ್ಬನೇ ಇದ್ರು ಕೂಡ ಅವ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಜ್ಞಾನ ತಾನೇ ಪ್ರೇರ್ಯ ಅದಾನ, ಪ್ರೇರಕನು ತಾನೇ ಅದಾನ, ಪ್ರೇರ್ಯನು ತಾನೇ. ಅವ ಪ್ರಶ್ನೆ ಮಾಡಿದ ಶಿಷ್ಯ, ಒಬ್ಬನಲ್ಲಿ ಪ್ರೇರಕ ಭಾವ ಹೆಂಗ ಸಂಭವಿಸ್ತದ? ಪ್ರೇರಕ ಇದ್ದವನು ಪ್ರೇರ್ಯ ರೂಪ ಅಂದ್ರೆ ಪ್ರೇರಣಾ ಮಾಡಿಸಿಕೊಳ್ಳುವವನಕ್ಕಿಂತ ಭಿನ್ನ ಆಗಿರ್ಬೇಕು. ಮತ್ತ ಅವನು ಪ್ರೇರಕ ದೊಡ್ಡವಾಗಿರ್ತಾನ, ಪ್ರೇರ್ಯ ಅಂದ್ರೆ ಪ್ರೇರಣಾ ಮಾಡಿಸಿಕೊಳ್ಳವ ಸಣ್ಣವಾಗಿರ್ತಾನ. ಹಂಗ ಒಂದೇ ಒಂದು ಚೈತನ್ಯ ಒಬ್ಬನೇ ಅದಾನ, ಉಪಾಧಿ ಮೂಲಕವಾಗಿ ಪ್ರೇರಕ ಭಾವ ಹೆಂಗ್ ಘಟಿಸ್ತದ? ಅಥವಾ ಮತ್ತು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿದ್ರಲ್ಲ, ಅದ್ ಹೆಂಗ್ ಘಟಿಸ್ತದ ಅಂದ್ರೆ ಅಲ್ಲಿ ಒಂದು ಸೂರ್ಯನ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರು. ಆಗಸದೊಳಗ ಸೂರ್ಯ ಇರ್ತಾನ, ಭೂಮಿ ಮೇಲೆ ಏನಿರ್ತದ ಅಂದ್ರೆ ಸೂರ್ಯಕಾಂತ ಮಣಿ ಇರ್ತದೆ. ಆ ಸೂರ್ಯಕಾಂತ ಮಣಿಯಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಬೆಂಕಿ ಉತ್ಪತ್ತಿ ಆಗ್ತವೆ. ಅವಾಗ ಮಣಿಗೆ ಅಂದ್ರೆ ಸೂರ್ಯಕಾಂತ ಮಣಿಗೆ ನನ್ನಲ್ಲಿ ಬೆಂಕಿ ಉತ್ಪತ್ತಿ ಆಗಲಿ ಅಂತ ಇಚ್ಛಾನೂ ಇರುವುದಿಲ್ಲ, ಸೂರ್ಯನಿಗೆ ನಾನು ಬೆಂಕಿಯನ್ನು ಉತ್ಪತ್ತಿ ಮಾಡ್ಬೇಕಂತ ಹೇಳಿ ಅವಂಗ ಪ್ರಯತ್ನನೂ ಇರುವುದಿಲ್ಲ. ಬರೀ ಸೂರ್ಯನ ಸನ್ನಿಧಾನದಲ್ಲಿ ಯಾವ ಸೂರ್ಯಕಾಂತ ಮಣಿಯಲ್ಲಿ ಆ ಬೆಂಕಿ ಉದಯಿಸುವಂತೆ ಪ್ರಕಟ ಹೆಂಗ ಆಗ್ತತೋ ಅದರಂತೆ ಯಾವ ಅಗ್ನಿಯನ್ನು ಹುಟ್ಟಿಸುವಂತ ಇಚ್ಛೆ ಇಲ್ಲದಿದ್ರು ಕೂಡ ಸೂರ್ಯನಿಂದ ಆ ಸೂರ್ಯಕಾಂತ ಮಣಿಯಲ್ಲಿ ಯಾವ ರೀತಿಯಾಗಿ ಸೂರ್ಯ ಉದಯ ಆಗುತ್ತದೆಯೋ ಅದರಂತೆ ಇದು ಬೆಂಕಿ ಪ್ರಕಟ ಆಗುತ್ತದೆಯೋ ಅದರಂತೆ ಪರಮಾತ್ಮನೆಂಬ ಅರ್ಕನಿರೆ ಪ್ರಕೃತಿ ಮಣಿಯಲ್ಲಿ ಸ್ಫುರಿಸುತ್ತಿರುವ ಅಖಿಳ ತತ್ವವೆಂಬ ಅನಲ ಅಂತಿರಲು ಸರ್ವೇಶನು ಅವಿಕಾರಿ. ಈಗ ಮೇಲೆ ಸೂರ್ಯನ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲ, ಪರಮಾತ್ಮ ಅನ್ನುವಂತ ಸೂರ್ಯದಾನ, ಅರ್ಕಂದ್ರೆ ಸೂರ್ಯ. ಅಲ್ಲಿ ಸೂರ್ಯಕಾಂತ ಮಣಿಗೆ ಅದನ್ನು ಹೋಲಿಸಿದ್ರು ಅಂದ್ರೆ ಪ್ರಕೃತಿ ಅಥವಾ ಮಾಯಾ. ಪ್ರಕೃತಿಯಲ್ಲಿ ಆ ಒಂದು ಪರಮಾತ್ಮನ ಸನ್ನಿಧಿಯಲ್ಲಿ ಪ್ರಕೃತಿ ಇದ್ದಾಗ ಅವ ಪರಮಾತ್ಮನಾದಂತ ಆ ಯಾವ ಶುದ್ಧ ಚೇತನಿಗೆ ನಾನು ಸೃಷ್ಟಿಯನ್ನ ಮಾಡ್ಬೇಕಂತ ಯತ್ನನೂ ಮಾಡ್ಲಿಲ್ಲ, ಪ್ರಯತ್ನನೂ ಮಾಡ್ಲಿಲ್ಲ, ನನ್ನೊಳಗೆ ಅಖಿಳ ತತ್ವಗಳ ಉತ್ಪತ್ತಿಯಾಗಿ ಕಾರ್ಯ ಸಂಕುಳ ಆಗ್ಲಿ ಅಂತ ಪ್ರಕೃತಿಯೊಳಗ ಇಚ್ಛಾನೂ ಇರ್ಲಿಲ್ಲ. ಹಂಗ ಸೂರ್ಯನ ಸನ್ನಿಧಾನ ಮೂಲಕ ಹೆಂಗ ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿ ಉತ್ಪತ್ತಿ ಆಯ್ತೋ, ಸೂರ್ಯನಿಲ್ಲ ಅಂದ್ರ ಸೂರ್ಯ ಇರದೇ ಇದ್ರ ಅಗ್ನಿ ಉತ್ಪತ್ತಿ ಹಾಕಿದ್ದಿಲ್ಲ. ಬರೀ ಸೂರ್ಯನ ಒಬ್ಬನಿಂದ ಬರೀ ಸೂರ್ಯ ಒಬ್ಬನೇ ಇದ್ರೂ ಕೂಡ ಅಗ್ನಿ ಉತ್ಪತ್ತಿ ಹಾಕಿದ್ದಿಲ್ಲ. ಬರೀ ಪ್ರಕೃತಿ ಒಂದ ಇದ್ರು ಕೂಡ ಅಗ್ನಿ ಉತ್ಪತ್ತಿ ಹಾಕಿದ್ದಿಲ್ಲ. ಬರೀ ಸೂರ್ಯನಿಂದ ಆಗಲಿ ಬರೀ ಪ್ರಕೃತಿಯಿಂದ ಆಗಲಿ ಅಗ್ನಿ ಉತ್ಪತ್ತಿ ಹಾಕಿದ್ದಿಲ್ಲ. ಆದ್ರೆ ಇಚ್ಛಾ ಪ್ರಯತ್ನ ಯಾವೂ ಇಲ್ಲ ಅಂದ್ರೂ ಕೂಡ ಎರಡೂ ಬೇಕಾಗ್ತವೆ. ಯಾವುದು ಒಂದು ಸೂರ್ಯಕಾಂತ ಮಣಿ ಮತ್ತು ಸೂರ್ಯ ಎರಡು ಬೇಕಾಗ್ತವೆ ದೃಷ್ಟಾಂತ. ಅದರಂತೆ ಪರಮಾತ್ಮ ಬರೀ ಪರಮಾತ್ಮ ಶುದ್ಧ ಚೈತನ್ಯದಿಂದಲೂ ಕೂಡ ಈ ತತ್ವಗಳು ಉತ್ಪತ್ತಿ ಆಗುವುದಿಲ್ಲ. ಜಗದಾದಿ ತತ್ವಗಳು, ಬ್ರಹ್ಮಾಂಡ ಎಲ್ಲ ತತ್ವಗಳು ಉತ್ಪತ್ತಿ ಆಗುವುದಿಲ್ಲ. ಆ ಪರಮಾತ್ಮ ಇಲ್ಲದೆ ಬರೀ ಪ್ರಕೃತಿಯಿಂದನೂ ಆಗುದಿಲ್ಲ. ಬರೀ ಪ್ರಕೃತಿ ಇದ್ರ ಪರಮಾತ್ಮ ಇಲ್ಲ ಅಂದ್ರ ಈ ಜಗತ್ತು ಮೊದಲಾದಗಳು ತತ್ವಗಳು ಉತ್ಪತ್ತಿ ಆಗುದಿಲ್ಲ. ಬರೀ ಪರಮಾತ್ಮ ಅದಾನ, ಪ್ರಕೃತಿ ಇಲ್ಲ ಅಂದ್ರೂ ಉತ್ಪತ್ತಿ ಆಗುದಿಲ್ಲ. ಎರಡೂ ಬೇಕಾಗ್ತದೆ. ಆದ್ರೆ ಪರಮಾತ್ಮನಿಗೆ ನೋಡಾರ್ ದೃಷ್ಟಿಗೆ ಏನ್ ಅನಿಸ್ತದ? ಪರಮಾತ್ಮನೇ ಎಲ್ಲಾ ಸೃಷ್ಟಿ ಮಾಡ್ಯಾನ, ಅವನೇ ಕರ್ತಾ ಅದಾನ ಜಗತ್ತಿಗೆ ಅನಿಸ್ತದ.
ಆದ್ರೂ ನಿಜವಾಗಿ ವಿಚಾರ ಮಾಡಿ ನೋಡಿದ್ರ ಶುದ್ಧ ಚೈತನ್ಯ ಪರಮಾತ್ಮನಿಗೆ ಯಾವ ಕರ್ತೃತ್ವ ಭಾವವೂ ಇಲ್ಲ. ಏನು ಅದು ಪ್ರಕೃತಿ, ಅದು ಏನದಲ್ಲ ಮಾಯಾ ಅಥವಾ ಪ್ರಕೃತಿ ಅವನ ಸನ್ನಿಧಾನದೊಳಗ ಅದು ಇತ್ತು ಅಂದ್ರ ಆ ಒಂದು ಚೈತನ್ಯದ ಸನ್ನಿಧಾನದಲ್ಲಿ ಜೀವರ ಕರ್ಮ ಯಾವಾಗ ಭೋಗ ಕೊಡ್ಲಿಕ್ಕೆ ಉದ್ಯುಕ್ತ ಅದು ಅಂದ್ರೆ ಆಟೋಮೆಟಿಕ್ ಆಗಿ ಆ ಪ್ರಕೃತಿಯಲ್ಲಿ ಅದೇನಾಗ್ತದಂತಂದ್ರೆ ಕಾರ್ಯ ಚಲುವಾಗ್ತದೆ. ಯಾರ ಸನ್ನಿಧಾನದಲ್ಲಿ ಅಂದ್ರ ಪರಮಾತ್ಮನ ಸನ್ನಿಧಾನದಲ್ಲಿ. ಪರಮಾತ್ಮನ ಸನ್ನಿಧಾನ ಇಲ್ಲ ಅಂದ್ರೂ ಜಗತ್ತಾಗೋದಿಲ್ಲ. ಹೌದಲ್ಲ? ಬರೀ ಪ್ರಕೃತಿಯಿಂದ ಜಗತ್ತಾಗತ್ತ? ಇಲ್ಲ ಪರಮಾತ್ಮ ಒಬ್ಬನೇ ಅದಾನ, ಪ್ರಕೃತಿ ಇಲ್ಲಂದ್ರೆ ಜಗತ್ತಾಗತ್ತ? ಆಗಂಗಿಲ್ಲ. ಆದ್ರ ಹಂಗ ಇದ್ರೂ ಕೂಡ ಇಚ್ಛಾ ಯತ್ನಗಳನ್ನ ಪ್ರಕೃತಿ ಮತ್ತು ಪರಮಾತ್ಮ ಚೇತನರು ಇಚ್ಛಾ ಯತ್ನಾದಿಗಳನ್ನ ಮಾಡದೆ ಇದ್ರು ಕೂಡ ಈ ಕಾರ್ಯರೂಪವಾದ ಜಗತ್ತು ಎಲ್ಲ ತತ್ವಗಳು ಉತ್ಪತ್ತಿ ಆದವು. ಹೆಂಗ ಆಗಸದಲ್ಲಿ ರವಿ ಇದ್ರು ಕೂಡ, ಭೂಮಿ ಮೇಲೆ ಸೂರ್ಯಕಾಂತ ಮಣಿ ಇದ್ರು ಕೂಡ, ಎರಡರಲ್ಲಿ ಇಚ್ಛಾ ಪ್ರಯತ್ನಾದಿಗಳು ಇಲ್ಲದೆ ಇದ್ರು ಕೂಡ ಹೆಂಗ ಇಲ್ಲಿ ಅಗ್ನಿ ಉತ್ಪತ್ತಿ ಆಯ್ತೋ ಹಂಗ ಇಲ್ಲಿ ಯಾವ ಪ್ರಕೃತಿ ಅನ್ನುವಂತ ಸೂರ್ಯಕಾಂತ ಮಣಿಯಲ್ಲಿ ಪರಮಾತ್ಮ ಅನ್ನುವಂತ ರವಿ ಇರುವಾಗ ಇಲ್ಲಿ ಅಗ್ನಿ ಯಾವ್ದಂದ್ರ ಎಲ್ಲ ಬ್ರಹ್ಮಾಂಡ ತತ್ವಗಳು, ಪಂಚಮಹಾಭೂತಗಳು, ಈ ಎಲ್ಲ ಜಗತ್ತು ಮೊದಲ ತತ್ವಗಳು ಉತ್ಪತ್ತಿ ಆದವು. ಹಿಂಗ ಉತ್ಪತ್ತಿ ಆಗ್ಯಾವ ಅಂದ್ರೂ ಕೂಡ ಪರಮಾತ್ಮ ಅವ ಅಕರ್ತಾನ ಅದಾನ. ಅವನಲ್ಲಿ ಕರ್ತೃತ್ವ ಕಂಡು ಬಂದತಿ ಅಂದ್ರು ಅದು ಭ್ರಾಂತಿ ಆಗ್ಯದ. ಅದಕ್ಕ ಹೇಳ್ತಾರ ಭಗವದ್ಗೀತೆಯೊಳಗ ಒಂದ್ ಮಾತು ಹೇಳ್ತಾರ, ತಸ್ಯ ಕರ್ತಾರಂಪಿ ಮಾಂ ವಿದ್ಯೆ ಅಕರ್ತಾರಂ ಅವ್ಯಯಂ. ನೋಡಾರ್ ದೃಷ್ಟಿಗೆ ನಾ ಕರ್ತ ಅಂತ ಅನಿಸ್ಕೊಂಡ್ರು ಕೂಡ ನಾನು ಅಕರ್ತಾನೇ ಇದ್ದೇನೆ, ನಾ ಕರ್ತ ಅಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರು. ಅಂದ್ರ ಪರಮಾತ್ಮ ಹೆಂಗದಾನ? ಇಷ್ಟೆಲ್ಲ ಆದ್ರೂ ಕೂಡ ಪರಮಾತ್ಮ ಅವಿಕಾರಿ ಅದಾನ, ಯಾವ ವಿಕಾರತ್ವ ಅವನಿಗೆ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತ ಏನ್ ಪ್ರಶ್ನೆ ಮಾಡ್ತಾನ? ದೃಷ್ಟಾಂತದಲ್ಲಿರುವ ಅರ್ಥಕ್ಕೂ ಸರಿ ಮತ್ತು ದಾಷ್ಟಾಂತಕ್ಕೂ ಸರಿ ಹೋಗದೆ ಶಿಷ್ಯ ಮತ್ತು ಪ್ರಶ್ನೆ ಮಾಡ್ತಾನ. ದೃಷ್ಟಾಂತಕ್ಕ ಸಿದ್ಧಾಂತಕ್ಕ ಅವನಿಗೆ ಹೋಲಿಕೆ ಆಗ್ಲಿಲ್ಲ. ಯಾಕಂದ್ರ ನೋಡ್ರಿ, ಸೂರ್ಯ ಮತ್ತು ಸೂರ್ಯಕಾಂತ ಮಣಿಗಳು ಎರಡು ಭಿನ್ನದಾವ. ಸೂರ್ಯ ಬ್ಯಾರೆ, ಸೂರ್ಯಕಾಂತ ಮಣಿ ಬ್ಯಾರೆ. ಮತ್ ಪರಮಾತ್ಮ ಈ ಕಾರ್ಯರೂಪವಾದ ಜಗತ್ತು ಅವನಿಂದ ಉತ್ಪತ್ತಿ ಆಗೈತೆ ಅಂದ್ರೆ ಈ ಜಗತ್ತು ಕೂಡ ಪರಮಾತ್ಮನ ಸ್ವರೂಪನೇ ಐತೆ ಅಂತೀರಿ. ಒಬ್ಬನಲ್ಲಿ ಹೆಂಗ್ ಉತ್ಪತ್ತಿ ಆತದು? ಈ ಒಂದು ಜಗದಾದಿಗಳು ಹೆಂಗ್ ಉತ್ಪತ್ತಿ ಆಯ್ತು? ಒಂದೇ ಒಂದು ಚೇತನ ಐತೆ ಅಂತಿರಲ್ಲ, ಹೆಂಗ್ ಉತ್ಪತ್ತಿ ಆಯ್ತು ಅಂತ ಅವ ಪ್ರಶ್ನೆ ಮಾಡ್ತಾನೆ. ಏನಂತ? ಹೇ ಗುರುವೇ, ಸೂರ್ಯನು ಬ್ಯಾರೆ ಅದಾನ, ಸೂರ್ಯಕಾಂತ ಮಣಿ ಬ್ಯಾರೆ ಅದ. ಅದರಲ್ಲಿ ಅಗ್ನಿ ಉದಯಿಸಬಹುದು, ಆದರೆ ಏಕಾತ್ಮನು ಅಂದ್ರೆ ಪರಮಾತ್ಮ ಶುದ್ಧ ಚೈತನ್ಯ ಅದು ಒಂದ ಅದ. ಏಕಾತ್ಮ ತಾನೇ ಆಗ್ಯಾನವ. ಏನು ಎಲ್ಲಾ ಈ ಕಾರ್ಯರೂಪದ ಜಗತ್ತು ಎಲ್ಲ ಅದಾವ, ಒಬ್ಬನೇ ಏಕಾತ್ಮ ಅದಾನ. ಆ ಒಬ್ಬನಲ್ಲಿ ಈ ಒಂದು ಪ್ರೇರಕ ಭಾವ ಆಗಲಿ ಅಥವಾ ಈ ಜಗದಾದಿಗಳ ಸೃಷ್ಟಿ ಆಗಲಿ ಹೆಂಗಾಯ್ತು ಅಂತ ನನಗೆ ಸಂಶಯ ಬಂದದ. ದೃಷ್ಟಾಂತಕ್ಕೂ ಸಿದ್ಧಾಂತಕ್ಕೂ ಹೋಲಿಕೆ ಆಗುವಲ್ದು ಅಂತ ಪ್ರಶ್ನೆ ಮಾಡಿದ್ರ ಅವ್ನು ಪ್ರಶ್ನೆ ಮಾಡ್ತಾನೆ. ಈಗ ಮುಂದಿನ ನುಡಿಯೊಳಗ, ಎಲೆದೇವ ರವಿ ಬೇರೆ ಶಿಲೆ ಬೇರೆ ಆಗಲ್, ಆ ಜ್ವಲನಬಹುದು ಅಲ್ಲಿ, ಅದರಂದವು ಏಕಾತ್ಮನೊಳಗೆ ಎಂತು ಸಲುವುದು ಎನೆ ಕೇಳು. ಪ್ರಶ್ನೆ ಮಾಡ್ತಾನೆ. ಗುರುವೇ, ನೀವು ದೃಷ್ಟಾಂತ ಕೊಟ್ರಿ, ಅದಕ್ಕೆ ಸಿದ್ಧಾಂತ ಹೇಳಿದ್ರಿ, ಆದರ ದೃಷ್ಟಾಂತಕ್ಕೂ ಸಿದ್ಧಾಂತಕ್ಕೂ ಹೋಲಿಕೆ ಆಗವಲ್ದು. ಎಲೆ ದೇವ, ಎಲೆ ಗುರುಗಳೇ, ಏನಂತ? ರವಿ ಬೇರೆ ಶಿಲೆ ಬೇರೆ ಆಗಲ್. ರವಿ ಮತ್ತು ಶಿಲೆ ಬೇರೆ ಬೇರೆ ಆಗಲ್ ಅಂದ್ರೆ ರವಿನ ಬೇರೆ, ಆಮೇಲೆ ಸೂರ್ಯಕಾಂತ ಮಣಿನ ಬೇರೆ. ಅದು ಅವ ಆಕಾಶದಾಗ ಅದಾನ, ಇದು ಭೂಮಿ ಮೇಲೆ ಅದ. ಇಬ್ಬರನ್ನ ಎರಡರ ಅನುಸಂಧಿಯಲ್ಲಿ ಒಂದು ಏನಪ್ಪ, ಸೂರ್ಯನ ಕಿರಣ ಸೂರ್ಯಕಾಂತ ಮಣಿಯಲ್ಲಿ ಬಿದ್ದಾಗ ಅಗ್ನಿ ಉತ್ಪತ್ತಿ ಆಗ್ತದ. ಆದ್ರ ಅದ ಏಕಾತ್ಮನೊಳಗೆ ಈ ಯಾವನ ನಿದ್ದೆ ಹೊಡಿತಾರಲ್ಲ, ಓ ಅಜ್ಜ ಹೋಗು ಮಕ್ಕೋಗು ಎಲ್ಲಾರ. ಅದಕ್ಕ
ಎಲ್ಲಾ ಕಡೆ ಪರಮಾತ್ಮ ಒಬ್ಬನೇ ಅದಾನ, ಅವನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ ಅಂತೀರಿ. ಜಗತ್ತು ಅವನ ಸ್ವರೂಪ, ಸರ್ವಂ ಕಲಿವಿದಂ ಬ್ರಹ್ಮ ಅಂತೀರಿ, ಆತ್ಮೈವ ಇದಂ ಸರ್ವಂ ಅಂತೀರಿ. ಎಲ್ಲಾ ಪರಮಾತ್ಮ ಒಬ್ಬನೇ ಅದಾನಂತೀರಿ. ಒಬ್ಬ ಪರಮಾತ್ಮನಲ್ಲಿನೇ ಇದೆಲ್ಲ ಹೆಂಗ ಅದು ಏನು ಉತ್ಪತ್ತಿ ಕಥನ ಹೆಂಗ ಆಕೈತಿ? ಹೆಂಗ ಉತ್ಪತ್ತಿ ಆಯ್ತು? ಸೃಷ್ಟಿ ಅವನೇ ಸೃಷ್ಟಿ ಮಾಡಿದ ಅಂತೀರಿ. ಹಿಂದೆ ದೃಷ್ಟಾಂತ ಕೊಟ್ಟು ಹೇಳಿದಿರಿ. ಮತ್ತ ಅವ ಸೃಷ್ಟಿ ಹೆಂಗ ಮಾಡಿದ? ಒಬ್ಬನೇ ಅದಾನ ಅಂತೀರಿ. ಆ ಸೃಷ್ಟಿ ಹೆಂಗ್ ಮಾಡಿದ? ಆ ಸೃಷ್ಟಿ ಮಾಡಿದ ಮೇಲೆ ಪ್ರೇರಕ ಭಾವ ಒಬ್ಬನಲ್ಲಿರ ಹೆಂಗ್ ಘಟಿಸ್ತದ? ಪ್ರೇರಕ ಭಾವ ಇದ್ದಲ್ಲಿ ಎಲ್ಲಿ ನಡೀತದ? ಭೇದ ಇದ್ದಲ್ಲಿ ನಡೀತದ. ಅಂದ್ರೆ ಒಬ್ಬನೇ ಅದಾನ ಅಂದ್ರ ಪರಮಾತ್ಮ, ಅವನಲ್ಲಿ ಪ್ರೇರಕ ಭಾವ ಹೆಂಗ್ ನಡೀತದ ಅಂತ ಪ್ರಶ್ನೆ ಮಾಡ್ತಾನ. ಮುಂದ ಅವನಿಗೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಗುರುಗಳು ಶಿಷ್ಯನ ಕುರಿತು. ಸೃಷ್ಟಿಯ ಉತ್ಪತ್ತಿ ಕಥನ ನೋಡಪ್ಪ. ಸೃಷ್ಟಿ ಉತ್ಪತ್ತಿ ಹೇಳ್ಬೇಕಾಗಿತ್ತು ಅಂದ್ರ ಭೇದ ಇದ್ದಲೇನ ಉತ್ಪತ್ತಿ ಆಕೈತಿ ಅಂತ ಹೇಳುವ ನಿಯಮ ಇಲ್ಲ. ಅಭೇದ ಇದ್ರೂ ಕೂಡ ಉತ್ಪತ್ತಿ ಆಗ್ತದೆ. ಅಭೇದವಾಗಿದ್ರು ಕೂಡ ಸಂಭವಿಸ್ತದ. ಇದಕ್ಕ ನಿನಗ ದೃಷ್ಟಾಂತ ಕೊಟ್ಟು ಹೇಳ್ತೇನೆ, ಸೂರ್ಯನ ದೃಷ್ಟಾಂತ ಕೊಟ್ಟು ಹೇಳ್ತೇನೆ, ಕೇಳು ಅಂತೇಳಿ ಅಲ್ಲಿ ಹೇಳಕ್ ಚಲೋ ಮಾಡ್ತಾರ. ಮಳೆಗಳಂ ತಾನೇ ಭೂತಳದಲ್ಲಿ ಕರೆದು ತಜ್ಜಲದಲ್ಲಿ ಪೊಕ್ಕು ಪಡಿಬಿಂಬ ರೂಪದಿಮ ಸುಳಿವ ರವಿಗೆ ಯತ್ನವಿರದಂತೆ. ಮಳೆಗಳಂ ತಾನೇ ಭೂತಳದಲ್ಲಿ ಕರೆದು ಏನ್ರಿ? ಈಗ ಸೂರ್ಯ ಇಲ್ಲದೆ ಯಾವ ಮಳಿನೂ ಆಗುದಿಲ್ಲ. ಸೂರ್ಯ ಇಲ್ಲದೆ ಮಳಿನೂ ಆಗುದಿಲ್ಲ. ಆ ಮಳಿ ನೀರಾದವನು ಸೂರ್ಯನೇ. ನೀರಾದವನು ಸೂರ್ಯನೇ. ಮಳಿ ಆದವನು ಸೂರ್ಯ. ಆ ಮಳಿ ನೀರ್ ಆದವನು ಸೂರ್ಯ. ಮಳಿ ನೀರು ಭೂಮಿ ಮೇಲೆ ಬಿದ್ದಾಗ ಅದ್ರದ ಪ್ರತಿಬಿಂಬ ಏನ್ ಬೀಳ್ತಲ್ಲ, ನೀರಾಗ ಪ್ರತಿಬಿಂಬ ಏನ್ ಬೀಳ್ತದಲ್ಲ, ಆ ಪ್ರತಿಬಿಂಬವು ಕೂಡ ಸೂರ್ಯಂದೇ. ಪ್ರತಿಬಿಂಬವು ಕೂಡ ಏನದ? ಸೂರ್ಯಂದೇ. ಅದಕ್ಕ ಏನಂತಾರ ಅವರು? ಮಳೆಗಳಂ ತಾನೇ ಭೂತಳದಲ್ಲಿ ಸೂರ್ಯನ ಏನಾಗ್ಯಾನ? ಜಲ ಸ್ವರೂಪ ಆಗ್ಯಾನ. ಅವನೇ ಪ್ರತಿಬಿಂಬ ಆಗ್ಯಾನ, ಎಲ್ಲವೂ ಆಗ್ಯಾನ. ಅವನು ಪ್ರೇರಕನೂ ಆಗ್ಯಾನ ಪ್ರತಿಬಿಂಬ ರೂಪದಿಂದ ಪ್ರೇರ್ಯನು ಆಗ್ಯಾನ ಅಂತ. ಸೂರ್ಯ ಒಬ್ಬನೇ ಇದ್ರು ಅವ್ ಏಕಾತ್ಮ ಅದಾನಿಲ್ಲ. ಅವ ಸೂರ್ಯ ಒಬ್ಬನೇ ಅದಾನ. ಒಬ್ಬನೇ ಇದ್ರು ಕೂಡ ಮಳಿ ತರ್ಸಿನಿಲ್ಲೋ. ಆ ಮಳಿ ನೀರ್ ಆದವನು ಅವನೇ. ಮಳಿ ಬಂದಿದ್ದನು ಅವನಿಂದನೇ. ಆ ಮಳಿ ನೀರ್ ನಿಂತಂದ್ರ ಅದ್ರಲ್ಲಿ ಪ್ರತಿಬಿಂಬ ರೂಪದಿಂದ ಪ್ರೇರ್ಯನಾಗ್ಯಾನ. ಪ್ರೇರಣಾ ಮಾಡಿಸ್ಕೊಳ್ಳ ಪ್ರೇರ್ಯ ಅಂತ. ಅದೇ ಮಳಿ ನೀರಿನ ಬಿಂಬ ರೂಪದಿಂದ ಪ್ರೇರಕನೂ ಆಗ್ಯಾನ. ಒಬ್ಬನಲ್ಲಿ ಎಲ್ಲ ನಡೆದದ ಅಂತ ಹೇಳ್ತಾರ. ಅಂದ್ರ ಹಂಗಿದ್ರು ಕೂಡ ಸೂರ್ಯ ಕರ್ತ ಅದಾನನು. ಪ್ರಯತ್ನ ಪೂರ್ವಕವಾಗಿ ನಡ್ತೇನು? ಇಲ್ಲ. ಸೂರ್ಯ ಉದಯ ಆಗಿ ಬಿಸಿಲು ಬಂತ, ಜಾಸ್ತಿ ಬಿಸಿಲು ಬರಾಕತ್ತದ, ಮಳಿ ತಾನೇ ಬರ್ತದ. ಆಮೇಲೆ ಎಲ್ಲಿ ತನ ನೀರ್ ಇರ್ತದ ಅಲ್ಲಿ ತನ ಪ್ರತಿಬಿಂಬ ಮೂಡ್ತದ. ಆಮೇಲೆ ಬೇಸಿಗೆ ಬಂತಂದ್ರ ಆ ಮಳಿ ನೀರ ಏನಾಗ್ತತಿ? ಆವೇಗ ಹೋಗ್ತದ. ಅದಕ್ಕ ಆ ಸೂರ್ಯ ಒಬ್ಬನೇ ಇದ್ರು ಎಲ್ಲ ಹೆಂಗ್ ಪ್ರೇರಕ ಭಾವ ನಡೆದದ. ಏನ್ ಜಗತ್ತಿನ ಸೃಷ್ಟಿ ನಡೆದ, ಅದು ಮಳೆಯನ್ನು ತರಿಸೋದು ನಡೆದದ, ಎಲ್ಲ ನಡೆದ. ಈಗ ಸೂರ್ಯನೊಳಗೆ ಏನದ ಅಂತಂದ್ರ ಇವ್ರ ಮಂದಣ್ಣ, ಅದನ್ನ ಬಿಟ್ಟು ಬಿಡೋದು ಮೂಲ ಗ್ರಂಥ ತಗೊಂಬ ಮೊದಲು. ನಿನಗ ಶಾಸ್ತ್ರ ಹೇಳುವಾಗ ಯಾವಾಗಲೂ ಕಿವಿ ಈ ಕಡೆ ಇರು. ನಾವ್ ಹೇಳೋದು ಇಲ್ಲದ ವಿಷಯ ಇರ್ತ ನೋಡ್ಕೊಂಡ್ ಕುಂತಿ ಅಂದ್ರೆ ನಿನಗೆ ಆ ಕಡೆ ಲಕ್ಷ್ಯ ಹೋಗ್ತದೆ. ನೀ ನಾಳಿಂದ ಗ್ರಂಥ ತರಬೇಡ, ಇಲ್ಲ ಮನ್ಯಾಗ ಓದ್ಕೊಂಡ್ ಬಂದ್ಬಿಡು. ಹೌದಿಲ್ಲ? ಯಾವಾಗಲೂ ಕೇಳುವಾಗ ನಾನ್ ನಿನಗೆ ಕೆಟ್ಟದಂತ ಹೇಳುದಿಲ್ಲ. ಯಾವಾಗಲೂ ಗುರುಗಳು ಹೇಳೋ ಕಡೆಗೆ ಕಿವಿ ಕೊಟ್ಟಿರ್ಬೇಕು. ನೀ ಏನ್ ಮಾಡ್ತಿ? ನಾವ್ ಹೇಳ್ತಿರ್ತೇವೆ ಇಲ್ಲ ಗ್ರಂಥ ಓದ್ತಿರ್. ಆ ಪದ್ಧತಿ ಸರಿನಾ ಅಲ್ಲ. ನಾಳಿಂದ ಮೂಲ ಗ್ರಂಥ ತಗೊಂಬ. ನಾವೇನ್ ತಪ್ಪು ಹೇಳ್ತೇವೆ ಅಂತ ಅಲ್ಲ. ನಾನ್ದ ಬಿಡಪ್ಪ ತಪ್ಪಿದ್ರೆ ನೀ ಹಿಂದಗಡೆಗೆ ತಪ್ಪ ಐತೆ ನನಗೆ ಹೇಳು. ಹೌದಿಲ್ಲ? ನಾನು ಯಾಕೆ ಮೂಲ ಗ್ರಂಥ ತರಕತ್ತಿಲ್ಲ ಗೊತ್ತಾ? ನೋಟ್ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆಲ್ಲ ತ್ರಾಸ ಇದೆ, ನಮ್ಗೆ ಆರೋಗ್ಯ ಸರಿ ಇರೋದಿಲ್ಲ. ಅದಕ್ಕೆ ನಾವು ಓದ್ಕೊಂಡಿರ್ತಾನೆ, ಸ್ವಲ್ಪ ಇಷ್ಟು ನೋಡ್ದವನ ನಾನು ಇದು ಮಾಡಿಬಿಡ್ತೇನೆ. ನೀವೇನ್ ಮಾಡ್ತೀರಿ? ನಾನು ಓದ್ತಿರ್ತಾನೆ, ನಾನು ಹೇಳ್ತಿರ್ತಾನೆ, ಅವ ಗ್ರಂಥ ಓದ್ಕೊಂಡು ಕೊಂಡಿರ್ತಾನೆ. ಆ ಪದ್ಧತಿ ಸರಿಯಲ್ಲ. ನಾ ಯಾವಾಗೋ ಹೇಳಿದ ನಿಮ್ಗೇನಾಗ್ತೈತಿ? ನಾ ತಪ್ಪು ತಿಳ್ಕೊತೀರಿ, ನೀವು ಸಿಟ್ಟು ಬರ್ತೈತಿ.
ಕೇಳ್ರಿ ಮೊದಲ. ನೀವು ಮನಿಗ್ ಹೋಗಿ ಓದ್ರಿ. ಒಳ್ಳೆ ಬರುವಾಗ ನೀವ್ ಆದ್ರೂ ಆಗ್ತದ. ನಾವ್ ತರ್ತೇವೆ ಅಂತ ತಂದ್ ಇಟ್ಕೊಂಡ್ ಕುಂದ್ರಬೇಡ್ರಿ ಯಾವಾಗ್ಲೂ ಗ್ರಂಥ. ಯಾಕ್ರಿ ಅಮ್ಮಾರ? ಯಾಕಂದ್ರ ನಾನು ಮೂಲ ಗ್ರಂಥ ಹಿಡ್ದ ಹೇಳ್ಬೇಕಾಗಿತ್ತು. ಕೆಲವೊಂದು ನೋಟ್ ಮಾಡ್ಕೋಬೇಕು. ನನ್ಗ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲಾರಕ್ ನಾವೇನ್ ಮಾಡ್ತೀವಿ, 1-2 ಸಲ ಓದಿರ್ತಾನೆ, ಇನ್ ಸ್ವಲ್ಪ ಕಣ್ಣ ಹಸ್ದಾಗ ನೆನಪಾಗಿ ಬಿಡ್ತದ ನನಗೆ. ಮತ್ತ ಅದ ನೋಡದೇ ಇಲ್ಲ. ನಾ ಜಾಸ್ತಿ ಓದ್ ಹೇಳ್ದಾಗಿದ್ರೆ ನಿಮ್ಗೆ ಪರಿಣಾಮನೇ ಬೀಳುದಿಲ್ಲ. ಕೆಲವ್ರು ಎಷ್ಟೋ ಮಂದಿ ಟೀಕಾ ಓದ್ಕೊಂತ ಹೇಳ್ತಾರ. ಒಂದ್ ತಿಮ್ಮಾಪುರ ಅಜ್ಜಾರ್ ಅದು ಹಂಗ ಹೇಳ್ತಾರ. ಹಂಗ ಹೇಳಿದ್ರೆ ಸರಿ ಅನ್ಸುದಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಿ, ನಾ ಎಷ್ಟೋ ಸಲ ಹೇಳ್ತಾನೆ, ನೀವು ಅದ ಮತ್ತು ನಾ ಅಲ್ಲಿ ಹೇಳ್ತಿರ್ತಾನೆ, ಲಕ್ಷ್ಯ ಎಲ್ಲಿ ಇರ್ತದೆ ನಿಮ್ದು? ಗ್ರಂಥದಾಗ ಇರ್ತದೆ. ಹೌದಲ್ಲ? ಮತ್ ಬುಕ್ ಇದ್ಗಳ ಹಂಗ ಅದು ನೋಡಕ್ ಹಸ್ತದ. ಅದು ಯಾವಾಗ್ಲೂ ನೀವ್ ಗ್ರಂಥ ನೀವು ಆಮೇಲೆ ಓದ್ವಲ್ರಿ ಅಕ್ಕ, ಮನಿಗೋಗಿ ಓದ್ರಿ. ಇಲ್ಲರ ಯಾವಾಗಾರ ಓದ್ಕೊಂಡಾರ ಬರ್ರಿ. ಇಲ್ಲಿ ಶಾಸ್ತ್ರ ಹೇಳುವಾಗ ನೀವು ಗ್ರಂಥ ಓದ್ಕೊಂತ ಕುಂತ್ರಿ ಏನ್ ಪರಿಣಾಮ ಬೀರ್ತತಿ? ಅದ್ರಾಗ ಒಂದ್ ಯಾವ್ದಾರ ಶ್ರುತಿ ವಾಕ್ಯ ಇರ್ತದ, ಬೇರೆ ಹೇಳಿರ್ತೇವೆ. ಆದ್ರೆ ನಿಮ್ಗ ಇರ್ತತಿನ ಅಲ್ಲಿ? ಮತ್ತೆ ಮನುಷ್ಯ ಯಾವಾಗ್ಲೂ ಟೀಕಾ ತಗೊಂಬಂದು ಓದೋದಾಗಿದ್ರೆ ನಾವರ ಯಾಕೆ ಬಂದ್ ಹೇಳ್ಬೇಕಾಗಿತ್ತು ಇಲ್ಲಿ? ನೀವು ಓದ್ಕೊಂಡ್ಬಿಡ್ರಲ್ಲ. ಮತ್ತೆ ಪದ್ಧತಿ ಅದ ಅಲ್ಲ, ಅದು ಪದ್ಧತಿ ಅಲ್ಲ. ಆಯ್ತು. ಈಗ ಸೂರ್ಯನಲ್ಲಿ ಸಾವಿರಾರು ಕಿರಣಗಳು ಇರ್ತಾವ. ಕೆಲವು ಕಿರಣಗಳು ಉಷ್ಣ ಕಿರಣಗಳು ಇರ್ತಾವ. ಕೆಲವು ಕಿರಣಗಳು ವರ್ಷಾ ಕಿರಣಗಳು ಇರ್ತಾವ. ಕೆಲವು ಕಿರಣಗಳು ಹಿಮಕಿರಣಗಳು ಇರ್ತಾವ. ಎಷ್ಟು ಒಂದು ವಿಚಿತ್ರ ಮಾಡ್ಯಾನ ಭಗವಂತ ಅಂದ್ರ ನೋಡ್ರಿ. ಸೂರ್ಯ ಆಕಾಶದಲ್ಲಿ ಇದ್ದಂಗ ಇರ್ತಾನ ಕರೆ, ಆದ್ರ ಚಳಿಗಾಲದಾಗ ಮಳಿ ಬರುದಿಲ್ಲ ನೋಡ್ರಿ. ಅಲ್ಲ, ಯಾವಾಗಾರ ಹವಾಮಾನ ಬದ್ಲಿ ಆತಂದ್ರ ಮಳಿ ಬರ್ಬೋದು ಖಾಯಮಾಗಿ. ಚಳಿಗಾಲದಾಗ ಮಳಿ ಬರಂಗಿಲ್ಲ. ಈಗ ಮಳೆಗಾಲದಾಗ ಮಳಿ ಬರ್ತದ. ಹೌದಲ್ಲ? ಅಂದ್ರ ಅವು ಕಿರಣಗಳು, ಸೂರ್ಯ ಪ್ರಕಾಶ ಸ್ವರೂಪ ಕಿರಣಗಳಲ್ಲಿ ತಾರತಮ್ಯ ಅದ. ಕೆಲವೊಂದು ವರ್ಷಾ ಕಿರಣಗಳು ಅದಾವ, ಹಿಮ ಕಿರಣಗಳು ಅದಾವ, ಆಮೇಲೆ ಉಷ್ಣ ಕಿರಣಗಳದಾವ. ಈಗ ನೋಡ್ರಿ, ಯಾವಾಗ ಉಷ್ಣ ಕಿರಣ ಇತ್ತು ಅಂದ್ರ, ಉಷ್ಣ ಕಿರಣ ಬ್ಯಾಸಿಗ್ಯಾಗ ಮೇತನ. ಹೌದಲ್ಲ? ಅವಾಗ ಏನಾಗ್ತತಿ, ಉಷ್ಣ ಕಿರಣಗಳಿದ್ದಾಗ ಆ ಭೂಮಿ ಮ್ಯಾಗಿನ ಕೆರ್ಯಾಗ ಇರುವಂತ, ಬಾವ್ಯಾಗ ಇರುವಂತ, ಆಮೇಲೆ ಸಮುದ್ರದ ನೀರು, ಸರೋವರದ ನೀರು, ಅವುಗಳನ್ನ ಏನ್ ಮಾಡ್ತಾನಂದ್ರ ಆವಿ ರೂಪದಿಂದ ಅವನ್ನ ಜಗ್ತಾನ. ಅವನ್ ಕಿರಣ ಬಿತ್ತು ಅಂದ್ರ ನೀರ್ ಆವಿ ಆಗ್ತದ, ಉಗಿಯಾಗಿ ಮ್ಯಾಲ ಹೋಗ್ತದ. ಹೌದಲ್ಲ? ಅವಾಗ ನೀರದು ಕಡಿಮೆ ಹಾಕೊಂತ ಮ್ಯಾಲ. ಅದಕ್ಕ ತಂಪು ತಗಲ್ತು ಅಂದ್ರ ಯಾವಾಗದು? ಮಳೆಗಾಲದಾಗ. ತಂಪು ತಗಲಕತ್ತು ಮ್ಯಾಲ ಆತಂದ್ರ ಅವಾಗ ಏನಕತ್ತ, ಆವಿ ಅದು ಮೋಡಾಗಿ ಪರಿವರ್ತನೆ ಆಗ್ತದೆ. ಮೋಡಾಗಿ ಪರಿವರ್ತನೆ ಹೊಂದಿ ಅದೇನಾಕತಿ, ಘನೀಭೂತ ಆಗ್ತದೆ. ಘನೀಭೂತ ಆಗಿ ವಾಯುವಿನ ಒಂದು ಒಂದು ಸಹಾಯದಿಂದ ಆ ಮೋಡಗಳು ಭೂಮಿ ಸಮೀಪ ಬರಕ್ ಚಲೋ ಮಾಡ್ತಾವ. ಅವಾಗ ಏನಾಕೈತಿ, ಉಷ್ಣ ಕಿರಣ ಇದ್ದಾಗ ಈ ಭೂಮಿ ಮ್ಯಾಗಿನ ಕೆರೆಯ ಬಾವಿ, ಹಳ್ಳ, ಸರೋವರದ ನೀರು ಆವಿಯಾಗಿ ಮ್ಯಾಲ ಹೋಗ್ತದ. ಆಮೇಲೆ ಮಳೆಗಾಲದೊಳಗ ಅದೇ ಏನಪ್ಪದ ಮೋಡ ಆಗಿ ಘನೀಭವಿಸಿ ಮಳಿ ಆಗ್ತದ. ಮಳಿ ಆತಂದ್ರ ಭೂಮಿ ಮ್ಯಾಲ ಮಳಿ ನೀರು ಸಂಗ್ರಹ ಆಗ್ತದೆ. ಯಾವಾಗ ಹಿಮಕಿರಣ ಅಂತಂದ್ರ ಚಳಿಗಾಲ. ಹಿಮಕಿರಣ ಅದ ಚಳಿಗಾಲ. ಅವಾಗ ಏನಾಗ್ತದ ಅಂತಂದ್ರೆ ಆ ನೀರ್ ಆವಿಯಾಗಿ ಹೋಗುದನ್ನು ಸ್ವಲ್ಪ ತಡಿತದ. ಚಳಿಗಾಲ ತಂಪಿರ್ತದಲ್ಲ, ಚಳಿಗಾಲ ತಂಪಿದ್ದಾಗ ಆವಿ ಇರೋದಿಲ್ಲ, ಅಷ್ಟು ಬಿಸಿನ ಪ್ರಕೃತಿ ಇರಂಗಿಲ್ಲ. ಹಂಗ ಈ ರೀತಿಯಾಗಿ ಸೂರ್ಯನಿಂದ ಆಯ್ತಲ್ಲ. ಸೂರ್ಯ ಎಷ್ಟು ಪ್ರಯತ್ನ ಮಾಡೀನಿ, ಬಾಳ ಪ್ರಯತ್ನ ಮಾಡೀನಿ. ಪ್ರಯತ್ನ ಮಾಡ್ಬೇಕು, ನಾನ್ ಮಳಿ ತರಿಸ್ಬೇಕಂತ ನಾನು. ಏನಿಲ್ಲ, ಅವನ್ ಉದಯ ಆತಂದ್ರ ಅವನ ಸನ್ನಿಧಾನದೊಳಗೆಲ್ಲ ನಡ್ದತಿಲ್ಲ. ಅವನ ಸನ್ನಿಧಾನದಾಗ ಋತುಗಳು ಬದ್ಲಿ ಆಕಾವ. ಅಂದ್ರೆ ಚಳಿಗಾಲ, ಮಳೆಗಾಲ, ಬ್ಯಾಸಿಗೆ ಕಾಲ ಇವೆಲ್ಲ ಬದ್ಲಿ ಆಗ್ತಾವ ಆಟೋಮೆಟಿಕ್ ಆಗಿ. ಅಂದೇನು, ಮಳೆಗಾಲ ಇತ್ತಂದ್ರ ಮಳಿ ಬರ್ತದ. ಬ್ಯಾಸಿಗೆ ಇತ್ತಂದ್ರ ಭೂಮಿ ಮ್ಯಾಗಿನ ನೀರ್ ಆವಿ ಆಗ್ತದ. ಆಮೇಲೆ ಹಿಮಕಿರಣದ ಚಳಿಗಾಲ ಇತ್ತಂದ್ರ ಆವಿ ಆಗುದು ಸ್ವಲ್ಪ ತಡೋದು, ಭೂಮಿ ಮ್ಯಾಲ ನೀರ್ ನಿಂತಿರ್ತದ. ಅಲ್ಲೇ ನೀರ್ ನಿಂತಿರ್ತದ. ಆ ಸೂರ್ಯ ಒಬ್ನ ಅದಾನಿಲ್ಲ, ಒಬ್ನ ಇದ್ರು ಎಲ್ಲ ಸೃಷ್ಟಿ ಎಲ್ಲ ನಡ್ದತಿಲ್ಲ. ಇದು ಎಲ್ಲ ವ್ಯವಹಾರ ನಡ್ದತ್ತಲ್ಲ. ಮತ್ತ ಅದೇ ಒಂದು ಸೂರ್ಯ ಯಾವ ಚಳಿಗಾಲದಲ್ಲಿ ನೀರು ನಿಂತಾಗ
ಕೆರೆ, ಬಾವಿ, ಹಳ್ಳ, ಸರೋವರದಲ್ಲಿ ಅವನ ಪ್ರತಿಬಿಂಬ ಬೀಳ್ತದೆ. ಇಲ್ಲೋ ನೀರಿದ್ದಲ್ಲಿ ಪ್ರತಿಬಿಂಬ ಬೀಳ್ತದ. ನೀರಿದ್ದಾಗ ಪ್ರತಿಬಿಂಬ ಬೀಳ್ತದ. ಪ್ರತಿಬಿಂಬ ಬಿದ್ದಾಗ ಅವ ಬಿಂಬ ರೂಪದಿಂದ ಇದ್ದು ಸೂರ್ಯ ಪ್ರೇರಕನಾಗಿರ್ತಾನ. ಪ್ರತಿಬಿಂಬ ರೂಪದಿಂದ ಮೂಡಿದ ಸೂರ್ಯನ ಪ್ರತಿಬಿಂಬ ಪ್ರೇರಿಯಾಗಿರ್ತಾವ. ಹಂಗಾರ ಒಬ್ಬನ ನೀ ಏನಂದಿದ್ದಿ? ಅಲ್ರಿ, ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿ ಉತ್ಪತ್ತಿ ಆದ್ರ ಅವ ಬೇರೆ ಇದ್ ಬೇರೆ ಅಂತಿದ್ದೆ. ಮತ್ತೆ ಈ ಒಬ್ಬ ಸೂರ್ಯನಲ್ಲಿ ಎಲ್ಲ ನಡ್ದತ್ತಲ್ಲ. ಒಬ್ಬ ಸೂರ್ಯನಲ್ಲಿ ಎಲ್ಲ ನಡ್ದದ ಇದು. ಮತ್ತ ಇಷ್ಟೆಲ್ಲ ನಡೆದು ಮತ್ತ ಪ್ರೇರ ಭಾವನೂ ನಡ್ದದ. ಬಿಂಬ ರೂಪದಿಂದ ಪ್ರೇರಕ ಆಗ್ಯಾನ, ಪ್ರತಿಬಿಂಬ ರೂಪದಿಂದ ಪ್ರೇರ ಆಗ್ಯಾನ. ಯಾವಾಗ ಬ್ಯಾಸಗಿ ಬಂತು, ಆ ನೀರನ್ನ ಎಲ್ಲಾನು ಕೆರಿ, ಬಾವಿ, ಹಳ್ಳ ಏನ್ ಸಣ್ಣ ಸಣ್ಣ ಪ್ರಮಾಣದ ಇರ್ತಾವಲ್ಲ ನೀರ, ಅವನ್ನೆಲ್ಲಾನು ಒಣಗಿಸಿ ಬಿಡ್ತಾನ. ಒಣಗಿಸ್ಬಿಟ್ಟ ಅಂದ್ರ ಅವನು ಆ ಪ್ರತಿಬಿಂಬ ಬಿಂಬ ರೂಪ ಸೂರ್ಯನಲ್ಲಿ ಏಕಾಗ್ಬಿಡ್ತಾನೆ. ಮತ್ತು ಅಸಂಗ ಇರ್ತಾನ ಮತ್ತು ಒಂದಕ್ಕೆ ನಿಲ್ತಾನೆ. ಹೌದಿಲ್ಲ? ಅವನ್ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಏಕಾತ್ಮ ಇದ್ರ ಸೃಷ್ಟಿ ಆಗುದಿಲ್ಲ, ಏಕಾತ್ಮ ಇದ್ರ ಪ್ರೇರಕ ಭಾವ ಆಗುದಿಲ್ಲ. ಹಿಂಗ ನೇಮ್ ಇಲ್ಲ, ಉಪಾದಿಯಿಂದ ಎಲ್ಲ ಆಗ್ತದೆ. ಉಕ್ತ ದೃಷ್ಟಾಂತದ ಅರ್ಥವನ್ನ ದಾಷ್ಟಾಂತದಲ್ಲಿ ಯೋಜನೆಯನ್ನ ಮಾಡ್ತಾರೆ. ತನ್ನೋಳ್ ಅವಿನಾಭೂತದಿಂ ನಿತ್ಯಮಿಹ ಶಕ್ತಿ ಇಂ ನಿಖಿಳ ಸೃಷ್ಟಿಯನ್ನೇ ಮಾಡಿ ಅದರೋಳ್ ಇರ್ದುಂ ಮೊದಲ್ ಈಶನು ಅವಿಕಾರಿ ಎಂತ ಹಿಂಗ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲ. ಸೂರ್ಯನ ದೃಷ್ಟಾಂತ ಕೊಟ್ರು. ತನ್ನೋಳ್ ಅವಿನಾಭೂತದಿಂ ಯಾವ ನಿತ್ಯಮಿಹ ಶಕ್ತಿ, ಪರಮಾತ್ಮನ ಅವನಲ್ಲಿ ಒಂದು ಅವಿನಾಭೂತದಿಂದ ಒಂದು ಶಕ್ತಿ ಅದ. ಅವಿನಾಭೂತದಿಂದ ಅವನಲ್ಲಿ ಏನೇನ ಶಕ್ತಿ ಅದ. ಈಗ ನೋಡ್ರಿ, ಈಶ್ವರನ ಬಿಟ್ಟ ಶಕ್ತಿ ಬೇರೆ ಇರುವುದಿಲ್ಲ. ಶಕ್ತಿಗೆ ಆ ಒಂದು ಸ್ವತಂತ್ರವಾಗಿರುವಂತ ಸಾಮರ್ಥ್ಯ ಇಲ್ಲ. ಅವ ಈಶ್ವರನ ಆಶ್ರಯ ಮಾಡ್ಕೊಂಡು ಇರ್ತದೆ. ಅದಕ್ಕ ಆ ಒಂದು ಶಕ್ತಿ ಏನೈತಲ್ಲ ಈಶ್ವರನಲ್ಲಿ ಇರ್ತದೆ. ಈಗ ಶರೀರದಾಗ ಒಂದು ಶಕ್ತಿ ಐತಿ ಅಂತ ತಿಳ್ಕೊ. ಈ ಶರೀರದಾಗ ಶಕ್ತಿ ಐತಿ ಅಂದ್ರ ನಾವು ಒಂದೊಂದು ಕಲ್ಲು ಬಂಡೆಗಲ್ಲು ಎಬ್ಬಿಸ್ಬೋದು, ಜೋರಾಗಿ ಓಡ್ಬೋದು, ನಡಿಬೋದು. ಶಕ್ತಿ ಇದ್ದಾಗನೇ ಎಲ್ಲ ಕಟ್ಟಿಸ್ತದೆ. ಹಂಗಾರ ಆ ದೇಹ ಬಿಟ್ಟು ಶಕ್ತಿ ಸ್ವತಂತ್ರವಾಗಿರ್ತೈತೆ? ಸ್ವತಂತ್ರವಾಗಿರಂಗಿಲ್ಲ. ಹಂಗಾರೆ ದೇಹದಲ್ಲಿನೇ ಆ ಶಕ್ತಿ ಇರ್ತದೆ, ಅವಿನಾಭಾವದಿಂದ ಇರ್ತದೆ. ಈಗ ಯಾವ ಬೆಂಕಿಯೊಳಗ ಸುಡುವ ಶಕ್ತಿ ಅದ, ದಾಹಕ ಶಕ್ತಿ ಅದ. ಆ ದಾಹಕ ಶಕ್ತಿ ಬೆಂಕಿ ಬಿಟ್ಟು ಸ್ವತಂತ್ರವಾಗಿರ್ತೈತೇನೋ? ಇರಂಗಿಲ್ಲ. ಹಂಗೆ ಈಶ್ವರನಲ್ಲಿ ಒಂದು ಶಕ್ತಿ ಅವಿನಾಭಾವದಿಂದ ಅದ. ಅವಿನಾಭಾವದಿಂದ ಅದ ಶಕ್ತಿ ಅದ ಅಂದ್ರ ಅದು ಶಕ್ತಿ ಹೆಂಗದ ಅಂದ್ರ ಅನಿರ್ವಚನೀಯವಾಗೈತಿ ಅಂತ ನಾವು ತಿಳ್ಕೊಬೇಕು. ಹಂಗಾರ ಶಕ್ತಿ ಒಂದೈತಿ, ಪರಮಾತ್ಮ ಒಬ್ಬ ಅದಾನ. ಇನ್ನು ಶಕ್ತಿ ವಿಶಿಷ್ಟ ಅದ್ವೈತ ಹೇಳ್ರಿ ಅಲ್ಲ. ಶಕ್ತಿ ವಿಶಿಷ್ಟ ಅದ್ವೈತ ಹೇಳಾರ ಒಬ್ರು ಅದಾರ ಇಲ್ಲ? ಅವ್ರ ಅದಾರ. ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ಎಲ್ಲ ಹೇಳಾರ ಅದಾರ. ಹಂಗಿಲ್ಲ. ಹಂಗಾರ ಶಕ್ತಿ ಅವನಲ್ಲಿ ಅವಿನಾಭಾವದಿಂದ ಐತೆಂದ್ರು ಕೂಡ ಅದ್ ಹೆಂಗದ ಅನಿರ್ವಚನೀಯ ಅಂತ ತಿಳ್ಕೊಬೇಕು. ಹಂಗಾರ ನಿತ್ಯಮಿಹ ಶಕ್ತಿ ಅಂದ್ರಲ್ಲ, ಶಕ್ತಿಗೆ ನಿತ್ಯಂ ಇಹ ಅಂದ್ರಲ್ಲ. ನಿತ್ಯ ಅಂದ್ರ ಏನು? ಹಂಗಾರ ಬ್ರಹ್ಮ ಚೇತನದಂತೆ ಅಥವಾ ಶುದ್ಧ ಚೇತನದ ನಿತ್ಯನು ಅಲ್ಲ. ಶುದ್ಧ ಚೇತನದಂತೆ ನಿತ್ಯ ಅಂತ ಒಂದ್ ವೇಳೆ ಅಂದಿದ್ರ ಏಕಮೇವ ಅದ್ವಿತೀಯಂ ಅನ್ನುವಂತ ಶ್ರುತಿ ವಿರೋಧ ಆಗ್ತದ ಮತ್ತು ದ್ವೈತಾಪತ್ತಿ ಬರ್ತದ. ಅದಕ್ಕ ನಿತ್ಯಮಿಹ ಅನ್ನೋದ್ರಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ ಬ್ರಹ್ಮಜ್ಞಾನ ಆಗುವವರೆಗೂ ನಿತ್ಯ. ಬ್ರಹ್ಮಜ್ಞಾನ ಆಗುವವರೆಗೇನು ಅದು ನಿತ್ಯ ಅಂತ ನಾವ್ ಹೇಳ್ಬೇಕಷ್ಟೇ. ಮತ್ ಇನ್ನೂ ಒಂದು ಕಾರಣ, ಕಾರ್ಯರೂಪವಾದ ಜಗತ್ತು ಕಾಲಗಳು ಯುಗಗಳು ಮುಗದಂತೆ ಆಗಾಗ ಪ್ರಳಯ ಆಗ್ತಿರ್ತದೆ. ಈಗ ಕೃತಯುಗ, ತ್ರೇತಾಯುಗ, ದ್ವಾಪಾರ, ಕಲಿಯುಗ ಅಂತ. ಈ ಕಲಿಯುಗ ಮುಗೀತಂದ್ರೆ ಒಂದ್ ಪ್ರಳಯ ಆಗ್ತದ. ಯಾವ್ದ ರೂಪದಿಂದ ಪ್ರಳಯ ಆಗಿ ಅದ ನಾಶ ಆಗಿ ಮತ್ತ ಕೃತಯುಗ ಚಲೋ ಆಗ್ಬೇಕಲ್ಲ, ಹೊಸ ಸೃಷ್ಟಿ ಆಗ್ಬೇಕಲ್ಲ. ಆಗಾಗ 4 ಯುಗಗಳು ಹೋಗಾದಾಗ ಒಮ್ಮೆಮ್ಮೆ ಜಗತ್ತು ಕಾರ್ಯರೂಪವಾದ ಜಗತ್ತು ಪ್ರಳಯ ಆಗ್ತದೆ. ಇದರಂತೆ ಆಗಾಗ ಈ ಕಾರ್ಯರೂಪವಾದ ಜಗತ್ತು ಪ್ರಳಯ ಆದಂತೆ ಆ ಮಾಯೆಗೆ ಆಗಾಗ ಪ್ರಳಯ ಆಗುದಿಲ್ಲ. ಆಗಾಗ ಪ್ರಳಯ ಆಗುದಿಲ್ಲ. ಒಮ್ಮೆ ಪ್ರಳಯ ಆತಂದ್ರ ಅದು ಎಂದೂ ಹುಟ್ಟುವುದಿಲ್ಲ.
ಅದು ಎದರ್ಲಿಂದ ಅಂದ್ರೆ ಅವನು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಆಯ್ತು ಅಂದ್ ಒಮ್ಮೆ ಸತತು ಅಂದ್ರ ಬ್ರಹ್ಮಜ್ಞಾನಿಗಳ ದೃಷ್ಟಿಯೊಳಗ ಅದಕ್ಕೆಂದು ಮತ್ತ ಉತ್ಪತ್ತಿ ಇಲ್ಲ. ಅದಕ್ಕೆ ಏನ್ ಹೇಳ್ತಾರ ಅವರು, ನಿತ್ಯಮಿಹ ಅಂದಲ್ಲಿ ಬ್ರಹ್ಮಜ್ಞಾನ ಆಗುವವರೆಗೂ ಪ್ರತೀತಿ ಆಗುವುದರಿಂದ ಇದಕ್ಕೆ ನಿತ್ಯ ಅಂತ ಹೇಳ್ತು ಇಷ್ಟೇ. ಅದಕ್ಕೆ ತನ್ನೋಳ ಅವಿನಾಭೂತದಿಂ ನಿತ್ಯಮಿಹ ಶಕ್ತಿ ನಿಖಿಳ ಸೃಷ್ಟಿಯನ್ನೇ ಮಾಡಿ ಪರಮಾತ್ಮ ಏನು ಮಾಡಿದ, ತಾ ಒಬ್ಬನೇ ಇದ್ರೂ ಕೂಡ ತನ್ನಲ್ಲಿ ಒಂದು ಶಕ್ತಿ ಅಥವಾ ಮಾಯೆಯ ಪ್ರಕೃತಿ ಅನ್ನುವಂಥದ್ದನ್ನ ಒಂದು ಒಂದು ಅನಿರ್ವಚನೀಯವಾದಂತ ಇದನ್ನ ಸ್ವೀಕಾರ ಮಾಡಿ ಎಲ್ಲಾ ಸೃಷ್ಟಿ ಮಾಡಿದ. ಎಲ್ಲಾ ಸೃಷ್ಟಿ ಮಾಡಿದ ಅಂದ್ರೆ ಏನು, ಅವನು ಸನ್ನಿಧಾನದೊಳಗ ಎಲ್ಲ ನಡೆದ. ತಾನೇ ಪ್ರಯತ್ನ ಮಾಡ್ತಾನಪ್ಪ, ತನಗೆ ಅವಂಗೇನು ಕರ್ತೃತ್ವದು ಮೊದಲಾದವುಗಳದ ಬರ್ತಾವನು ಭಾವನೆಗಳು ಅಂದ್ರೆ ಇಲ್ಲ, ಏನಿಲ್ಲ. ಅದರೊಳು ಆ ಸೃಷ್ಟಿ ಮಾಡಿ ಪರಮಾತ್ಮ ಏನು ಮಾಡಿದ ಅಂತಂದ್ರ ತಾನು ಮಾಡಿ ಅದರೊಳ ಇರ್ದುಂ ನೋಡಲ್ ಈಶನ ಅವಿಕಾರಿ. ತಾನೇ ಆ ಸೃಷ್ಟಿ ಮಾಡಿದ, ತಾನೇ ಸೃಷ್ಟಿ ಮಾಡಿ ಅದರೊಳಗ ತಾನೇ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಜೀವ ರೂಪದಿಂದ ಪ್ರವೇಶ ಮಾಡಿ ಅವನು ಪ್ರೇರ್ಯನಾದ. ಅಂದ್ರೆ ಜೀವ ರೂಪದಿಂದ ಪ್ರವೇಶ ಮಾಡಿ ಪ್ರೇರ್ಯನಾದ. ಆ ಜೀವ ರೂಪದ ಪ್ರವೇಶ ಮಾಡಿದಾಗ ಆ ಜೀವನಿಗೆ ಒಂದು ಕರ್ಮಾನುಸಾರವಾಗಿ ಪ್ರೇರಣಾ ಮಾಡುವುದರಿಂದ ಪ್ರೇರಕನಾದ. ಹಿಂಗ ಒಬ್ಬ ಪರಮಾತ್ಮನೇ ಉಪಾಧಿ ಮೂಲಕವಾಗಿ ಎಲ್ಲ ಘಟಿಸ್ತದ ಅಂತ ಹೇಳಿದ್ರು. ಮುಂದೊಂದು ಶ್ರುತಿಯ ಒಂದು ಅರ್ಥವನ್ನು ಹೇಳ್ತಾರೆ. ತಾನೇ ಪುಟ್ಟಿಸುತ್ತಲ್ಲಿ ತಾನೈದುವಂ ತದೇವಾನು ಪ್ರಾವಿಶತ್ ಎನ್ನುತ್ತೆ ವೇದಬಹುದಾಗಿ ನೀನಿದಂ ನಂಬಿ ತಿಳಿಪುತ್ರ. ಸೃಷ್ಟಿ ತಾನೇ ಪುಟ್ಟಿಸುತ್ತ ಅಲ್ಲಿ ತಾನೈದುವಂ ಪರಮಾತ್ಮ ಅವನು ತಾನೇ ಪುಟ್ಟಿಸುತ್ತ ಉಪಾಧಿ ಮೂಲಕವಾಗಿ ಶಕ್ತಿ ಅನ್ನುವಂಥದ್ದು ಏನೋ ಹೇಳಿದ್ರಲ್ಲ, ಆ ಶಕ್ತಿ ಮೂಲಕವಾಗಿ ಆ ಪ್ರಜೆಗಳ ಅಥವಾ ಜೀವರಾಶಿಗಳ ಕರ್ಮ ಭೋಗ ಕೊಡ್ಲಿಕ್ಕೆ ಉದ್ಯುಕ್ತ ಆದಾಗ ಒಂದೇನೋ ಒಂದು ಸಂಕಲ್ಪ ಆಯ್ತು. ಬಹುಶಾಂ ಪ್ರಜಾಯೇಯ ತದೈಕ್ಷತ ಬಹುಶಾಂ ಪ್ರಜಾಯೇಯ ಇತಿ ಅಂತ, ನಾನು ಬಹು ಪ್ರಜೆಗಳಾಗಬೇಕು ಅಂತ ಏನೋ ಒಂಥರ ಇಚ್ಛಾ ಆದಂಗಾತು. ಅವಾಗ ತಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನೊಳಗ ಎಲ್ಲ ಸ್ಥೂಲ ಶರೀರಗಳನ್ನು ಸೃಷ್ಟಿ ಮಾಡಿದ. ಸ್ಥೂಲ ಶರೀರಗಳು, ಮಾನವ ಶರೀರ ಮೊದಲು ಮಾಡಿಕೊಂಡು ಎಲ್ಲ ಜಂಗಮ ಪ್ರಾಣಿಗಳಂತಾರಲ್ಲ. ಜಂಗಮ ಪ್ರಾಣಿ ಅಂದ್ರೆ ಏನು, ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸಾಡುವಂತ ಈ ಒಂದು ಜೀವವುಳ್ಳ ಪ್ರಾಣಿಗಳ ಶರೀರ ಎಲ್ಲ ಅವನ ಆದ ಸೃಷ್ಟಿ ಮಾಡಿದ. ಎಲ್ಲಾ ಸೃಷ್ಟಿ ಮಾಡಿದ. ಅವು ಜೀವ ಇರ್ಲಿಲ್ಲ ಅಂದ್ರೆ ಜಡ ಆದ ಒಕ್ಕವು. ಅದ್ರೊಳಗೆ ಪ್ರಾಣ ಪ್ರವೇಶ ಆಗ್ಲಿಲ್ಲ, ಜೀವ ಪ್ರವೇಶ ಆಗ್ಲಿಲ್ಲ ಅಂದ್ರ ಅವು ಜಡ ಆದ. ಅವಾಗ ಸೃಷ್ಟಿ ಮಾಡಿದ ಇವು ಜಡವಾಗಿ ಕುಂತು ಏನ್ ಕೆಲಸ ಮಾಡಕ್ ಆಗಲಿಲ್ಲ. ಅವಾಗ ಏನ್ ಮಾಡಿದವ, ಇಂದ್ರಿಯ ಅಭಿಮಾನ ದೇವತೆಗಳನ್ನ ಕಳಿಸಿಕೊಟ್ಟ. ಇಂದ್ರಿಯ ಅಭಿಮಾನಿ ದೇವತೆಗಳು ಬಂದು ಪ್ರವೇಶ ಮಾಡಿದ್ರೂ ಕೂಡ ಮತ್ತು ಕೆಲಸ ನಡೆಯಲಿಲ್ಲ. ಏನ್ರಿ ಅದಾವೆಲ್ಲ ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ದೇವರದ ಅಭಿಮಾನಿ ದೇವತೆ. ಶ್ರೋತ್ರಕ್ಕೆ ಯಾರದಾರ? ಅಲ್ಲ ನೀವು ಏನ್ ಶಾಸ್ತ್ರ ಕೇಳ್ತೀವೋ, ದಿಕ್ಪಾಲಕರದಾರ ಅದಲ್ಲ ಬಂದು ಹೋಗೈತಿಲ್ ವಿಷಯ ಇದು. ಆಕಾಶಕ್ಕೆ ಇದು ಶ್ರೋತ್ರಕ್ಕೆ ಯಾರದಾರ? ದಿಕ್ಪಾಲ. ತ್ವಚಕ್ಕೆ ಯಾರದಾರ? ವಾಯು. ತ್ವಚಕ್ ವಾಯು ಅದ. ನೇತ್ರಕ್ಕೆ ಯಾರದಾರ? ಸೂರ್ಯ. ನೇತ್ರಕ್ಕೆ ಸೂರ್ಯ. ನಾಲಿಗೆ ಯಾರದಾರ? ವರುಣ. ಮೂಗಿಗೆ ಅಶ್ವಿನ ಕುಮಾರ್. ಹೌದಲ್ಲ? ಕಾಲಿಗೆ, ಕೈಗೆ ಸ್ವಲ್ಪ ಹಿಂಗ ಸ್ವಲ್ಪ ಕಂಠ ಇರ್ಬೇಕು ನಿಮಗ. ಏನ್ ಓದ್ಬೇಕು, ಅಭ್ಯಾಸ ಮಾಡ್ಬೇಕು. ಇಂದ್ರ ಎಲ್ಲ ಅದಾವಲ್ಲ. ಪ್ರಜಾಪತಿ ಅದಾನ, ಚಿತ್ತಕ್ಕ ವಾಸುದೇವ ಅದಾನ, ಎಲ್ಲಾರ ಅದಾರ. ಹೌದಾ? ವಾಸುದೇವ, ಆಮೇಲೆ ರುದ್ರ ಅಭಿಮಾನಿ ದೇವತೆ ಅಹಂಕಾರಕ್ಕ ಅದ. ಅವ್ರೆಲ್ಲಾರು ಪ್ರವೇಶ ಆದ್ರೂ ಕೆಲಸ ಆಗ್ಲಿಲ್ಲ.
ಅವಾಗ ಪರಮಾತ್ಮ ಜೀವ ರೂಪದಿಂದ ಪ್ರವೇಶ ಆದ. ಹೆಂಗ್ ಪ್ರವೇಶ ಆದವ? ಇಂದ್ರಿಯಗಳು ತಮ್ಮ ದ್ವಾರಗಳಲ್ಲಿ ಬಂದು ಪ್ರವೇಶ ಆದ್ವಲ್ಲ, ಆ ಮಾರ್ಗದಿಂದ ಪ್ರವೇಶ ಆಗಲಿಲ್ಲ. ಸೀಮಾನಾಂ ವಿಧಾರ್ಯ ಏತಯ ದ್ವಾರ ಪ್ರಾಪದ್ಯತ. ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಅಲ್ಲಿಂದ ಪ್ರವೇಶ ಆದ. ಜೀವ ಬಂದು ಪ್ರವೇಶ ಆಗಿದ್ದ ಜಾಗ ಇದು, ಈ ಶರೀರದಾಗ. ಅದಕ್ಕ ಬಾಳ ಮಿದುವು ಇರ್ತದ. ಅಳ್ನೆತ್ತಿ ಅಂತ ಕರಿತಾರಲ್ಲ ಹುಡುಗ, ಅಳನೆತ್ತಿ ಅದಕ್ಕೆ ಎಣ್ಣೆ ಉಣಿಸ್ತಾರ. ಹಂಗ ಸಣ್ಣ ಹುಡುಗರು ಇದ್ದಾಗ ಪುಳು ಅಂತಿರ್ತಾವ. ಈಗ ಗಟ್ಟಿ ಆಗೈತಾವ ನೋಡ್ರಿ. ಮೊದಲೇ ನೋಡ್ರಿ ಹಂಗ ಅಷ್ಟು ಅಳನೆತ್ತಿ ಎಷ್ಟು ಪುಳು ಈ ಬ್ಯಾರೆ ಕಡೆ ಇರುದಿಲ್ಲ ನೋಡ್ರಿ. ಅವಾಗ ಇರಂಗಿಲ್ಲ. ಅವ ಅಲ್ಲಿನ ಪ್ರವೇಶ ಆದ. ಪ್ರವೇಶ ಯಾರು ಈ ಅಂತಃಕರಣದಾಗ ಭಾವನೆಗಳ ಅಭಿಮಾನ ಹಿಡ್ಕೊಂತಾನೋ, ಯಾರಿಗೆ ಸ್ವರೂಪದ ಮರವಿ ಆಗೈತು, ಅಂತಃಕರಣ ಉಪಾಧಿ ಅಂದ್ಮೇಲೆ ಮರವಿ ಆಗೋದೇ ಅದು. ಅದಕ್ಕೆ ಅವಾಗ ಏನಾಗ್ಬಿಡತ್ತೆ, ಮರವಿ ಇದ್ದಾಗ ಜೀವತ್ವ ಪ್ರಾಪ್ತಿ ಆಗ್ತದ. ತನ್ನ ಸ್ವರೂಪ ತಿಳಿದ ಅಜ್ಞಾನ ನಾಶ ಆತು ಅಂದ್ರ ನಾ ಒಳಗೂ ಹೊರಗೂ ಒಂದಾಗಿದ್ದೇನೆ ಅಂತ ತಿಳ್ಕೊಂಡ್ಬಿಡ್ತಾನವ. ಅಲ್ಲಿ ಏನಾರ ವ್ಯವಹಾರ ನಡೆದತ್ತೆ ಅಂದ್ರ ಕಾಲ್ಪನಿಕ ವ್ಯವಹಾರ ನಡೀತಿದ್ದೆ. ಜ್ಞಾನ ಆದ್ಮೇಲೆ ಅಂದ್ರೆ ಜ್ಞಾನ ಆದ್ಮೇಲೆ ಕಾಲ್ಪನಿಕ ವ್ಯವಹಾರ ನಡೀತದೆ. ಅದಕ್ಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಯಾವುದು ಹೊರಗಿರುತ್ತದೆ ಅದು ಒಳಗಿರುತ್ತದೆ, ಯಾವ್ದು ಒಳಗಿರುತ್ತದೆ ಅದು ಹೊರಗೂ ಇರುತ್ತದೆ. ಅದಕ್ಕ ಹಿಂಗ ಒಂದು ಪರಮಾತ್ಮ ಇದ್ರೊಳಗ ಪ್ರವೇಶ ಆದ. ತತ್ ಸೃಷ್ಟ ತದೇವಾನು ಪ್ರಾವಿಶ್ಯತ ಅನೇನ ಜೀವೇನ ಆತ್ಮನ ನಾಮರೂಪ ವ್ಯಾಕರವಾಣಿ. ಅನೇನ ಜೀವೇನಾತ್ಮ ಅನುಪ್ರವೇಶ್ಯ ನಾಮರೂಪೆ ವ್ಯಾಕರವಾಣಿ ಅಂತ ಶ್ರುತಿ ಹೇಳ್ತದೆ. ಈ ಪ್ರಕಾರ ಪರಮಾತ್ಮ ಅವ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಾನ. ಅವನೇ ಸೃಷ್ಟಿ ಮಾಡ್ಯಾನ, ಅವನೇ ಜೀವ ರೂಪದಿಂದ ಪ್ರವೇಶ ಮಾಡಿದ. ಆ ಜೀವ ತನ್ನ ಸ್ವರೂಪವನ್ನು ಮರೆತು ಅಂತಃಕರಣಾದಿಗಳಲ್ಲಿ ತಾದಾತ್ಮ್ಯತೆ ಹೊಂದಿ ಕರ್ಮ ಮಾಡಿದ. ಅವ ಮಾಡಿದ ಕರ್ಮ ಅವನ ಪ್ರಾರಬ್ಧ ರೂಪದಿಂದ ಅವನಿಗೆ ಭೋಗ ಕೊಡ್ಲಿಕ್ಕೆ ಅದು ರೆಡಿ ಆಯ್ತು. ಅವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಜೀವನನ್ನ ನಿನ್ನ ಕರ್ಮ ಹಿಂಗಿಂಗದ, ನಿನಗ್ ನಿಲ್ಲಾಕ ಜಾಗ ಇಲ್ಲ ಅಂತ ಅವನ್ ಪ್ರೇರಣಾ ಮಾಡ್ತಾನ. ಅವನಿಗೆ ದಳಗಳಲ್ಲಿ ಸಂಚಾರವಾಗ ಆಯಾಯ ಗುಣಗಳನ್ನು ಉತ್ಪತ್ತಿ ಮಾಡಿ ಆಯಾಯ ಭೋಗವನ್ನ ಕೊಡ್ತಾನ. ಈಶ್ವರ ಹೆಂಗದಾನ? ಈಶ್ವರ ಪರಮಾತ್ಮ ಹೆಂಗದಾನ? ಅವನಿಗೆ ಯಾವ ಕರ್ಮದ ಲೇಪನ ಇಲ್ಲ. ಅವ ಅಕರ್ತ ಅವಿಕಾರಿ ಅದಾನ. ಹಿಂಗೆಲ್ಲಾ ನಡೆದದ ಜೀವೇಶ್ವರ ವ್ಯವಹಾರ ಅಂತ ಹೇಳ್ತಾರ. ಅವ ಮತ್ತ ಪರಮಾತ್ಮ ಸೃಷ್ಟಿ ಮಾಡ್ಯಾನ ಅಂತೀರಿ. ಮತ್ತ ಪರಮಾತ್ಮ ವೇದಾಂತ ರೀತಿಯಿಂದ ನೀವು ಪರಮಾತ್ಮನ ಸೃಷ್ಟಿ ಮಾಡ್ಯಾನ ಅಂತೀರಿ. ಕೆಲವೊಬ್ರು ಸೃಷ್ಟಿಗೆ ಬೇರೆ ಬೇರೆ ಹೇಳ್ತಾರ. ಅವ್ರ ಮತಾನುಸಾರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಅಂತಾರ. ನೀ ಈಗ ಮಾಡಕ್ ಹೋಗ್ಬೇಡ, ನಾಳೆ ಮಾಡ ನೋಡ್ರಿ. ಆ ವಿಷಯವನ್ನ ನಾಳೆ ನೋಡೋಣ.